ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ವಿಜಯ್ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಾನು ರಾಗಿ ದೋಸೆ ರಾಗಿ ಅಂತೀನಿ, ರವೆ ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ರವೆನ ನೆನೆಸಿಟ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆ. ನಾನು ಇಲ್ಲಿ ಮತ್ತು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಟೀ ಸ್ಪೂನು ಅಷ್ಟು ಆಯಿಲು ಹಾಕ್ಕೊಂಡಿದ್ದೀನಿ. ನಾನು ಫಸ್ಟು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಅದು ಫ್ರೈ ಆಗ್ತಾ ಇರೋ ಟೈಮ್ಗೆ ಇಲ್ಲಿ ನಾವು ದೋಸೆನೂ ಹಾಕ್ಕೋಬೋದು. ಯಾಕಂದರೆ ದೋಸೆನ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಟು ಮತ್ತು ಹೈ ಫ್ಲೇಮ್ಗೆ ಇಟ್ಟು ಸುಡಬೇಕಾಗುತ್ತೆ. ರವೆ ದೋಸೆ ತೀರಾ ಹೈ ಫ್ಲೇಮ್ಗೆ ಇಟ್ಟರೆ ಸೀದೋದಂಗೆ ಆಗುತ್ತೆ ಮತ್ತು ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ, ಎದ್ದೊಳೋದು ಇಲ್ಲ ದೋಸೆ. ಅದರಿಂದ ನಾನಿಲ್ಲಿ ಆನಿಯನ್ಸ್ನ ಕಟ್ ಮಾಡಿ ಇರೋದನ್ನೆಲ್ಲನೂ ರವೆ ದೋಸೆಗೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಂತದ್ದು ಅನ್ಬೋದು, ಇಲ್ಲ ರೊಟ್ಟಿ ಅಂತದ್ದು ಅನ್ಬೋದು. ನೀವೆಲ್ಲ ಹೆಂಗೆ ಮಾಡ್ತೀರಾ? ನಾನು ಮಾಡೋ ಸ್ಟೈಲ್ ಇದು. ಬಟ್ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಈವ್ನಿಂಗ್ ಅಂದರೆ ಡಿನ್ನರ್ ನಾನು ಮಾಡ್ತಾಯಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಡಿನ್ನರಲ್ಲೇ ಸ್ವಲ್ಪ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಲಂಚ್ ಇಲ್ಲ ಡಿನ್ನರಲ್ಲಿ. ಯಾಕಂದರೆ ಮಾರ್ನಿಂಗ್ ಟಿಫನ್ ಟೈಮಲ್ಲಿ ನನಗೆ ಟೈಮ್ ಆಗೋದಿಲ್ಲ ವೀಡಿಯೋ ಶೂಟ್ ಮಾಡೋ ಅಷ್ಟು. ಸೊ ದಟ್ ಅದರಿಂದ ನಾನು ಆಫ್ಟರ್ನೂನು ಇಲ್ಲ ಅಂತಂದರೆ ಡಿನ್ನರಲ್ಲಿ ನಾನು ಮಾಡ್ತೀನಿ. ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನ ಅಷ್ಟೇ ನಾನು ತೋರಿಸ್ತೀನಿ. ಕೆಲವೊಂದು ನನ್ನದೇ ಓನ್ ರೆಸಿಪೀಸ್ ಇರುತ್ತೆ, ಕೆಲವೊಂದು ನಾನು ವೀಡಿಯೋಸ್ ನೋಡಿ ಇಲ್ಲ ಬೇರೆಯವರ ಕಡೆಯಿಂದ ರೆಸಿಪಿ ನೋಡಿ ಅದರಲ್ಲೇನಾದರೂ ಮಾಡಿಫಿಕೇಷನ್ ಮಾಡಿಕೊಂಡು ಮಾಡ್ತೀನಿ. ನೀವೆಲ್ಲ ಡಿನ್ನರಲ್ಲಿ ಏನು ಮಾಡ್ತೀರಾ? ಈವ್ನಿಂಗ್ ಟೈಮು ಅಂದರೆ ಮಧ್ಯಾಹ್ನ ಆಗಲಿ ಡಿನ್ನರ್ಗಾಗಲಿ. ನಮ್ಮ ಸೌತ್ ಇಂಡಿಯಲ್ಲಿ ಆಲ್ಮೋಸ್ಟ್ ಅನ್ನ ಸಾಂಬಾರು ಇಲ್ಲ ಮುದ್ದೆ ಇರುತ್ತೆ. ನಾವು ಮುದ್ದೆ ಪ್ರಿಫರ್ ಮಾಡ್ತೀನಿ, ಬಟ್ ಮಕ್ಕಳು ಅಷ್ಟು ತಿನ್ನಲ್ಲ. ಇವಾಗ ಸ್ವಲ್ಪ ಮುದ್ದೆ ಎಲ್ಲ ಚಳಿಗಾಲ ಆಗಿರೋದ್ರಿಂದ ನಾನು ಸ್ವಲ್ಪ ಅವಾಯ್ಡೇ ಮಾಡ್ತಾಯಿದ್ದೀನಿ. ಡೈಜೆಷನ್ ಆಗೋಲ್ಲ, ನಾವು ಕುತ್ಕೊಂಡೇ ಇರ್ತೀವಿ. ಎಷ್ಟೇ ಯೋಗ ಎಕ್ಸಸೈಸ್ ಮಾಡಿದ್ರೂ ಸ್ವಲ್ಪ ಇದಾಗ್ತಿದೆ ಅಂತ. ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಸೊ ದಟ್ ನಾನು ಇಲ್ಲಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಹಸಿಮೆಣಸಿನ್ಕಾಯಿ 2-3 ಹಸಿಮೆಣಸಿನ್ಕಾಯಿ, ಖಾರನ ಹಾಕ್ಕೊಳ್ಳೋಷ್ಟು. ಅದಾದಮೇಲೆ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನು. ಮತ್ತು ನಿಮ್ಮ ಮನೆಯಲ್ಲೆಲ್ಲನೂ ಮಕ್ಕಳು ಏನು ತಿಂತಾರೆ, ಅವ್ರಿಗೆ ಏನು ಇಷ್ಟ ಆಗುತ್ತೆ? ಇಲ್ಲಿ ಸುಶಾಂತ್ ಅಂತೂ ರವೆ ರೊಟ್ಟಿ ಮಾಡ್ತಾ ಇದ್ದಾಗಲೇ ಕನ್ಫರ್ಮ್ ಮಾಡಿಬಿಟ್ಟ ನಾನು ಇದನ್ನು ತಿಂತಾ ಇಲ್ಲ ಅಂತ. ಬಟ್ ಎಂಡ್ ಆಫ್ ದಿ ಡೇ ಆಮೇಲೆ ಅದನ್ನು ತಿಂದ. ಫ್ರೈ ಮಾಡ್ಕೊಂಡು 9 o'clockವರೆಗೂ ನಾನು ತಿನ್ನಲ್ಲ ಅಂದ್ಕೊಂಡು ನಾನು ಪ್ಯಾನಲ್ಲಿ ಎಣ್ಣೆ ಹಾಕಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಗಿದೆ. ಮತ್ತು ಇಲ್ಲಿ ದೋಸೆ ಹಾಕ್ತಾಯಿದ್ದೀನಿ. ಇಲ್ಲಿ ದೋಸೆದು ಕನ್ಸಿಸ್ಟೆನ್ಸಿ ನೀರು ನೋಡ್ಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ. ಸೊ ದಟ್ ನೀರು ಹೆಂಗಿದೆ ಅನ್ನೋದನ್ನು ನಮಗೂ ದೋಸೆ ಎದ್ದೊಳುತ್ತಾ ಇಲ್ವ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ತಿಕ್ಕಾಗಿದೆ. ಸೊ ದಟ್ ನಾನೇನು ಮಾಡ್ತೀನಿ ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದು ಮಾಡ್ತೀನಿ. ಇಲ್ಲಿ ವೆಜಿಟೇಬಲ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಒಂದೊಂದು ಸರಿಗೆ ಒಂದೊಂದು ಥರ ಮಾಡ್ತೀನಿ. ಇದು ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು. ಸೊ ದಟ್ ನಾನು ಹಂಗೆ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪೌಡ್ರ್ ಇರುತ್ತಲ್ವ, ಅದು ಸ್ವಲ್ಪ ಗರಂ ಮಸಾಲ ಥರನೇ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ದಟ್ ನಾನು ಅದನ್ನೇ ಹಾಕಿ ಇದು ಮಾಡ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದನ್ನು ಸ್ಲಿಮ್ಮಲ್ಲಿಟ್ಟು ನಾನು ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಡ್ತೀನಿ. ಮತ್ತು ಇಲ್ಲಿ ದೋಸೆನೂ ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡಿ ಮತ್ತು ಅದನ್ನು ಫ್ಲಿಪ್ ಮಾಡಿದ್ರೆ ಚೆನ್ನಾಗಿ ಫ್ಲಿಪ್ ಆಗುತ್ತೆ. ಇಲ್ಲಾಂದರೆ ರವೆ ಹಿಟ್ಟು ಸ್ವಲ್ಪ ಸಾಫ್ಟ್ ಇರುತ್ತಲ್ವ, ಸೊ ದಟ್ ಅದರಿಂದ ಅದು ಪುಡಿಯಾಗಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ದೋಸೆ ಏನಪ್ಪ ಅಂತಂದರೆ
ನಾವು ಈ ಥರ ಸ್ಪ್ರೆಡ್ ಮಾಡಿಕೊಂಡೇ ಹಾಕಬೇಕಾಗುತ್ತೆ. ನಾರ್ಮಲ್ ದೋಸೆ ಥರ ಹಾಕೋಕ್ಕಾಗೋದಿಲ್ಲ. ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊಂಡು ಮತ್ತು ಅದನ್ನು ಫುಲ್ ತವ ಎಲ್ಲನೂ ನಾವು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ. ಸ್ವಲ್ಪ ತವ ಚೆನ್ನಾಗಿ ಬಿಸಿಯಾಗಿ ಚೆನ್ನಾಗಿ ಕಾದಿದ್ರೆ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ನಮ್ಮ ಮನೆಯವ್ರಿಗೆ ನೈಟ್ ಶಿಫ್ಟ್ ಇದೆ, ಸೊ ದಟ್ ಅದಕ್ಕೆ ಅವ್ರಿಗೆ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ದೋಸೆ ಪಲ್ಯ ಮತ್ತು ಈ ವಾಟರ್ ಮೆಲನ್ ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬಾಕ್ಸಿಗೆ. ನಾನು ನೈಟ್ ಅಲ್ವಾ, ಸ್ವಲ್ಪ ಏನಾದರೂ ಒಂದು ಫ್ರೂಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ವಾಟರ್ ಮೆಲನ್ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ದಟ್ ಅದರಿಂದ ನಾನು ವಾಟರ್ ಮೆಲನ್ನು ಹಾಕ್ತಾಯಿದ್ದೀನಿ. ಮತ್ತು ನಮಗೆಲ್ಲನೂ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮನೇಲಿ ಎಷ್ಟು ಕೆಲಸ ಇರುತ್ತೆ, ಇಲ್ಲಿ ಕಿಚನ್ ಕೌಂಟರ್ ಬೇರೆ ನಮ್ಮದು ತುಂಬ ಚಿಕ್ಕದು. ಸೊ ದಟ್ ಪಾತ್ರೆಗಳು ಪಕ್ಕದೆಲ್ಲ ಇರುತ್ತೆ, ಸ್ವಲ್ಪ ಗಲೀಜಾಗಿರೋಂಥದ್ದು, ಅದನ್ನೆಲ್ಲನೂ ನೀರು ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಮಡಚಬೇಕು. ಮುಖ ಹೆಂಗೆ ಇಟ್ಕೊಳ್ಳೋದು ನೋಡು. ಹೌದೌದು, ಟ್ರೈ ಮಾಡಬೇಡ್ರಿ, ಚೆನ್ನಾಗಿಲ್ಲ. ಸಬ್ಸ್ಕ್ರೈಬರ್ ವ್ಯೂಸ್ ತಗೊಳ್ರಿ ಅಷ್ಟೇ, ಚೆನ್ನಾಗಿಲ್ಲ. ತಿನ್ನಕ್ಕೆ ಮಾತ್ರ ಹೋಗ್ಬಿಡ್ರಿ. ಮೀಟಿಂಗ್ ವಾಟರ್ ಮೆಲನ್ ನಾನು ಚಪಾತಿ ಮಾಡ್ಕೊಂಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಚಪಾತಿ ಎಲ್ಲ ಮಾಡಲ್ಲ ನಾನು. ಮೀಟಿಂಗ್ ವಾಟರ್ ಮೆಲನ್ ಚಪಾತಿ ಬೇಡವಾ? ರೇಟೆಡ್ ಜಿಲಿ ವಾಟರ್ ಮೆಲನ್. ಸುಶಾಂತ್ ಇಲ್ಲಿ ನಂಗೆ ರವೆ ದೋಸೆ ಬೇಡ, ನನಗೆ ಚಪಾತಿ ಬೇಕು ಅಂತ ಕೇಳ್ತಾ ಇದ್ದ. ಸೊ ದಟ್ ನಾನು ಇಲ್ಲೇ ಆಗೋದಿಲ್ಲ, ಇವಾಗ ಮಾಡಿರೋದನ್ನ ತಿನ್ನು ಅಂತ ಇದ್ದೀನಿ. ಪ್ರತಿ ಸಾರಿ ಏನಾದರೂ ಒಂದು ಹೇಳ್ತಾ ಇರ್ತಾನೆ. ಸೊ ದಟ್ ನಾನು ಆಗಲ್ಲ ಅಂತ ಹೇಳಿದೆ. ಮತ್ತು ನಾವು ಮಾತ್ರ ತಿಂತಾಯಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಅವನು ರಾತ್ರಿ ಚಪಾತಿ ಕೇಳ್ತಾ ಇದ್ದ ಅಂತ ಬೆಳಗ್ಗೆ ಬಾಕ್ಸ್ಗೆ ಚಪಾತಿನೂ ಮತ್ತು ಆಲೂ ಸಬ್ಜಿ ಮಾಡಿದ್ದೆ. ಅದು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಹಸಿ ಬಟಾಣಿ ಇರೋದ್ರಿಂದ ಚೆನ್ನಾಗಿರುತ್ತೆ. ಫಿಶ್ ಟ್ಯಾಂಕ್ಗೆ ಹಾಕಿ ಮತ್ತು ಇಲ್ಲಿ ರಾಗಿ ಹಿಟ್ಟು ನೋಡಿದ್ರೆ ಸ್ವಲ್ಪ ಹುಳು ಆದಂಗಿತ್ತು. ಇದನ್ನೆಲ್ಲ ಜಲ್ದಿ ಹಿಡ್ಕೊಂಡು ನೆಕ್ಸ್ಟ್ ಈ ಡಬ್ಬ ಎಲ್ಲರೂ ಫ್ರಿಜ್ಜಲ್ಲಿ ಇಡಬೇಕು ಅಂತಾರೆ, ಇರಬಾರ್ದು ಅಂತಾರೆ. ಫ್ರಿಜ್ಜಲ್ಲಿ ಎಷ್ಟೊತ್ತ ಇಡೋದು, ಎಷ್ಟೇ ಕಮ್ಮಿ ಹಸಿಟ್ಟು ಬೇಗ ಹಾಕ್ಸ್ಕೊಬಂದು ಕೆಲವೊಂದ್ಸರಿ ಇರುತ್ತೆ. ಕಾಳೆಲ್ಲನೂ ಫ್ರಿಜ್ಜಲ್ಲಿ ಹಸಿದಕ್ಕಿಂತ ನೆಕ್ಸ್ಟು ನಾನು ಏನು ಮಾಡಿದೆ ಅಂತಂದರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಒರೆಸಿ ಎಲ್ಲ ರೂಮನ್ನು ಡೈಲಿ ಇದೇ ರೊಟೀನ್ ಆಗುತ್ತೆ ನನ್ನದು. ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಾನು ಸೊಪ್ಪು ಸಾರು, ರಸಮ್ಮು ಮತ್ತು ಸ್ವಲ್ಪ ನಾನು ಹಿಟ್ಟು ಮಾಡಿಟ್ಟಿದ್ದೆ ನಾನು ಉದ್ದಿನ ವಡೆಗೆ.
ಅದನ್ನು ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಳೆ, ಟೊಮೆಟೊ ಮೆಣಸಿನ್ಕಾಯಿ ಬೇಳೆ ಹಾಕಿ ಬೇಯಿಸ್ತಾ ಮತ್ತು ಇದ್ದೀನಿ. ಇದು ರಸಮ್ಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಾಕಿ ಇದೆ. ಸೊಪ್ಪು ಇದಿಷ್ಟು ಹಾಕಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹಾಕ್ತೀನಿ. ಇಲ್ಲಿ ನಾನು ಟೊಮೆಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ಎರಡರಿಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ರಸಮ್ ಮಾಡೋದಕ್ಕೆ ಅಂತ ಟೊಮೆಟೊ ರಸಮ್ಮು ಚೆನ್ನಾಗಿರುತ್ತೆ. ಟೊಮೆಟೊ ರಸಮ್ಮು ಮತ್ತು ಸೊಪ್ಪು ಸಾರು ತಿನ್ನೋದಕ್ಕೆ ಅಂದರೆ ಕಾಂಬಿನೇಷನ್ನು. ಸೊಪ್ಪು ಸ್ವಲ್ಪ ಸಪ್ಪೆ ಆಗಿದ್ರೂ ರಸಮ್ ಸ್ವಲ್ಪ ಖಾರವಾಗಿರುತ್ತೆ. ಇಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ನಾನು 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ಮಾಡೋದಕ್ಕೆ, ಮುದ್ದೆ ಮಾಡೋದಕ್ಕೆ ಅನ್ನ ಮಾಡ್ತಾ ಇದೆ. ಇಲ್ಲೆಲ್ಲ ಬೌಲ್ಸ್ ಏನಕ್ಕೆ ಹಿಂಗೆ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಕಿಚನ್ ಕೌಂಟರ್ ತುಂಬಾ ಚಿಕ್ಕದು ಮತ್ತು ಸ್ಟೋರೇಜ್ ಸ್ಪೇಸೂ ತುಂಬಾ ಚಿಕ್ಕದು. ಎಲ್ಲ ಫ್ರಿಜ್ಜಲ್ಲಿ ಇಟ್ಟರೇನು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಆದಷ್ಟು ಗ್ರಾಸರೀಸ್ನ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಮತ್ತು ಇದು ಮಾಡ್ಕೊಳ್ತೀನಿ. ಮತ್ತು ನಾವು ತಿನ್ನೋಕ್ಕೆ ಮುಂಚೆ ಫ್ರೂಟ್ ಕಟ್ ಮಾಡಿರೋದೆಲ್ಲ ಸ್ವಲ್ಪ ಈಚೆ ಇಟ್ಕೋತೀನಿ. ಯಾಕಂದರೆ ತುಂಬ ತಣ್ಣಗಿದ್ರೇನು ತಿನ್ನೋದಕ್ಕಾಗೋದಿಲ್ಲ. ಸಮ್ಮರ್ ಆದರೆ ಅಟ್ಲೀಸ್ಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ಬೋದು. ವಿಂಟರಲ್ಲಿ ಜ್ಯೂಸಸ್ ಕುಡಿಯೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ. ಮುದ್ದೆನ ನಾವು ಹಿಟ್ಟು ನಾನು ಹಾಕ್ಕೋಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊಳ್ತಾರೆ. ಬಟ್ ನಾನೇನು ಹಿಟ್ಟನ್ನ ನಾನು ಹಿಟ್ಟು ಹಾಕಬೇಕಾದ್ರೇ ನೀಟಾಗಿ ತೊಳೆಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದು ಗಂಟು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ನೀವೆಲ್ಲ ಹೆಂಗೆ ಮಾಡ್ತೀರಾ ಹಿಟ್ಟನ್ನ, ಅದನ್ನು ಕಮೆಂಟಲ್ಲಿ ನನಗೆ ಮೆನ್ಷನ್ ಮಾಡಿ. ನನಗೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಸರಿ ಆದ್ರೂ ಮುದ್ದೆ, ಇಲ್ಲ 2 ದಿನಕ್ಕೆ ಒಂದು ಸರಿ ಆದ್ರೂ ಮುದ್ದೆ ಇರಲೇಬೇಕು. ಅನ್ನ ಸ್ವಲ್ಪ ಕಮ್ಮಿನೇ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತೀನಿ. ನನಗೆ ಅನ್ನ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇಷ್ಟ ಆಗೋದೇ ಇಲ್ಲ ಅಂತಲ್ಲ, ಬಟ್ ತುಂಬ ಕಮ್ಮಿ ಪ್ರಿಫರ್ ಮಾಡ್ತೀನಿ ನಾನು ಅನ್ನನ ತಿನ್ನೋದಕ್ಕೆ. ಸ್ಲಿಮ್ಮಲ್ಲಿಟ್ಟು ಅದನ್ನು ನಾನು ಬೇಯೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ರಸಮ್ಗೆ ನಾನು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ. ಹುಣಸೆಹಣ್ಣು ಮತ್ತು ಟೊಮೆಟೊ ಎರಡನ್ನೂ ರಸಮಲ್ಲಿ ರುಬ್ಬಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಟೊಮೆಟೊ ಹುಣಸೆಹಣ್ಣನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಹಸಿ ಅರಿಶಿನ ಇಟ್ಕೊಂಡಿದ್ದೀನಿ, ಒಣಮೆಣಸು, ಜೀರಾ ಪೌಡರು, ಪೆಪ್ಪರ್ ಪೌಡರು, ಒಂದಷ್ಟು ಆಯಿಲು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಇದೇನಿತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ ನಾನು. ಒಂಚೂರು ಇದಾದಮೇಲೆ ಟೊಮೆಟೊ ಇಷ್ಟು ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ. ರಸಮ್ ರೆಡಿ ಆಗುತ್ತೆ. ವಿಸಿಲ್ ಹೋಗಿದೆ. ಸೊಪ್ಪು ಬೆಂದಿದೆ, ಸೊಪ್ಪು ಟೊಮೆಟೊ ಎಲ್ಲನೂ. ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು. ನೋಡ್ತಾ ಇರ್ಬೋದು, ಇದು ಬೇಳೆ ಬಂದು ಊರು ಬೇಳೆ, ಸೊ ದಟ್ ಸ್ವಲ್ಪ ದಪ್ಪವಾಗಿ ಕಾಣ್ತಾ ಇರ್ಬೋದು ನಿಮಗೆ. ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಹಳ್ಳಿಯಲ್ಲಿ ಬೆಳೆದಿರೋದು, ಸೊ ದಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಹಳ್ಳಿ ವೆರೈಟಿ. ಅಂದರೆ ಬೇಳೆ ಆಗಲಿ, ಇಲ್ಲ ಅಂತಂದರೆ ಆ ವಾತಾವರಣ ಆಗಲಿ ತುಂಬಾ ಇಷ್ಟ ಆಗುತ್ತೆ ನನಗೆ. ಗ್ರೈಂಡ್ ಮಾಡಿಕೊಂಡು ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವೊಂದು ಅಬ್ಸರ್ವ್ ಮಾಡ್ಬೋದು, ಕೈನ ನಾವು ಯಾವಾಗ್ಲೂ ನಾವು ಅಡುಗೆ ಮಾಡಬೇಕಾದ್ರೆ ಕೈನ ಬಟ್ಟೆಗೆ ಒರೆಸ್ಕೊಳ್ತಾ ಇರ್ತೀವಿ. ಯಾರಿಗೆಲ್ಲ ಆ ಪ್ರಾಕ್ಟೀಸ್ ಇದೆ, ನನಗಂತೂ ತುಂಬಾ ಆ ಥರ ಪ್ರಾಕ್ಟೀಸು. ನೀವು ಯಾರಾದರೂ ಆ ಥರ ಮಾಡೋಂಗಿದ್ರೆ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನನಗೆ ಕಮೆಂಟ್ ಮಾಡಿ ನೀವು ಯಾವ ಥರ ಇದು ಮಾಡ್ತೀರಾ ಅಂತ. ಟವಲ್ ಇಟ್ಟಿರ್ತೀನಿ ಸೈಡಲ್ಲಿ, ಆದ್ರೂ ನೆನಪು ಬರೋದಿಲ್ಲ. ನಾವು ಡ್ರೆಸ್ಗೇ ಇಲ್ಲ ನೈಟಿ ಹಾಕ್ಕೊಂಡಿದ್ರೆ ನೈಟಿಗೆ ಡ್ರೆಸ್ಗೇ ಅಂಟಿಸ್ಕೊಂಡು ಒಂದೊಂದು ಸರಿ ಕೆಲವೊಂದು ಸರಿ ಅರಿಶಿನ ಏನಾದರೂ ಮುಟ್ಟಿದೆ ಅಂತ ಬಟ್ಟೆ ಎಲ್ಲನೂ ಹ್ಯಾಂಡ್ಸ್ ಇರೋ ಕಾಲ ಹತ್ರ ಎಲ್ಲನೂ ಫುಲ್ ಅರಿಶಿನ ಆಗಿರುತ್ತೆ. ಇಲ್ಲಿ ರಸಮ್ ಆಲ್ಮೋಸ್ಟ್ ಬೆಂದಿದೆ. ನಾನು ಇಲ್ಲಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾನು. ಚೆನ್ನಾಗಿರುತ್ತೆ ಇದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಸಾರಿಗೆ. ನಾನು ಫ್ರೈ ಮಾಡಿ ಇದಾದಮೇಲೆ ನಾನು ಈ ಮಿಕ್ಸಿಯಲ್ಲಿ ಏನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ, ಮತ್ತು ಅದೇ ಬೇಳೆನ ನಾನು ಜಾರಲ್ಲಿ ಹಾಕಿಟ್ಟಿದ್ದೆ ನಾನು ಕುಕ್ಕರ್ ಟೀ ಮಾಡ್ಕೊಳ್ಳೋಕ್ಕೆ. ಸೊ ದಟ್ ಅದನ್ನು ಎತ್ತಿ ನಾನು ಇದ್ರೊಳಗಡೆ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಮುದ್ದೆ ಸೈಡಲ್ಲಿ ಇಟ್ಟಿದ್ನಲ್ಲ ಕುಂಬ್ಳೋದಕ್ಕೆ, ಅದನ್ನ ಮುದ್ದೆ ತೊಳೆಸ್ಕೊಂಡು ನಾನು ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ನೋಡೋಣ ನೀವು
ಟೇಸ್ಟಿಯಾಗಿರುತ್ತೆ. ನಾನು ಚಿಕ್ಕ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮತ್ತು ಮಕ್ಕಳು ಬಂದರು ಅಂತೇಳಿ ನಾನು ಅವ್ರಿಗೆ ಸ್ಕೂಲ್ಗೆ ನಾನು ಊಟ ಮಾಡಿ ಅಷ್ಟೊತ್ತಿಗೆ ಟೈಮ್ ಆಯಿತು, 4 o'clock ಆಯಿತು. ಸೊ ದಟ್ ನಾನು ಪಿಕಪ್ ಮಾಡೋದಕ್ಕೆ ಅಂತ ಅವ್ರಿಗೆ ಸ್ಕೂಲ್ ಹತ್ರ ಹೋದೆ. ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ಮನೆಗೆ ಬಂದು ಅವ್ರಿಗೆ ನಾನು ಉದ್ದಿನ ವಡೆ ಹಾಕ್ಕೊಟ್ಟೆ. ಉದ್ದಿನ ವಡೆ ಮಾಡ್ತಾಯಿದ್ದೆ ನಾನು. ಸೊ ದಟ್ ನಾನು ಅದು ಉದ್ದಿನ ವಡೆ ಹಾಕ್ಕೊಟ್ಟು ಸ್ಕೂಲಿಂದ ಬಂದಿದ್ದೆ. ಇಬ್ರು ಬಟ್ಟೆ ಬಿಚ್ಚಿ ಕೈಕಾಲು ಮುಖ ತೊಳೆಯೋಣ ಅಂದಿರಾ? ದಾರಿ ಬಿಡ ಬಾಣ್ಲಿ. ಸ್ಕೂಲಿಂದ ಬಂದು ಇಬ್ಬರೂ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ರಿಗೊಬ್ರು ಟಿಕ್ಲಿಂಗ್ ಮಾಡಿಕೊಂಡು ಆಟ ಆಡ್ತಾಯಿದ್ರು. ಹಿಂಗೆ ಇವ್ರದ್ದು ಆಟ ಆಡ್ಕೊಂಡೆ ಹಂಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಮಕ್ಕಳಂದ್ರೇ ಹಿಂಗೆ ಅಲ್ವಾ? ಬಿಡ್ರಿ, ನಾನು ಮತ್ತೆ ಇಲ್ಲಿ ಚಪಾತಿ ಅವ್ರಿಗೆ ಎಕ್ಸ್ಟ್ರಾ ಮಾಡಿಟ್ಟಿದ್ದೆ. ಮತ್ತು ಇದು ಬೆಳಗ್ಗೆ ಮಾಡಿರೋ ಅಂಥ ಆಲೂ ಮಟರ್ ಸಬ್ಜಿ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿರುತ್ತೆ ರೆಸಿಪಿ, ಏನು ತುಂಬ ಇದಾಗಿರೋದಿಲ್ಲ. ಎಲ್ಲರೂ ನೀವು ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀರ ಆ ಥರ. ಮತ್ತು ನಾನು ಇಲ್ಲಿ ಉದ್ದಿನ ವಡೆ ಮಾಡಿಟ್ಟಿದ್ದೆ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ದಟ್ ಅದನ್ನು ತೆಗೆದು ನಾನು ಇಲ್ಲಿ ಅವ್ರಿಗೆ ಇವಾಗ ಹಾಕ್ಕೊಡ್ತಾಯಿದ್ದೀನಿ ತಿಂಡಿ ಜೊತೆಗೆ. ಯಾಕಂದರೆ ರಸಮ್ ಮಾಡಿದ್ದೆ ಮತ್ತು ಸೊಪ್ಪು ಸಾರು ಮಾಡಿದ್ದೆ. ಸ್ವಲ್ಪ ಸಪ್ಪೆ ಅನಿಸುತ್ತೆ ಅಂತ ನಾನು ಅವ್ರಿಗೆ ಅದ್ರ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಅಂತ. ನೈಟ್ ಆದರೆ ತುಂಬ ಆಯ್ಲಿ ಫುಡ್ ತಿನ್ನೋದು ಬೇಡ ಅಂತೇಳ್ಬಿಟ್ಟು ನಾನು ಇಲ್ಲಿ ಒಂದೇ ಒಂದು ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಈ ಆನಿಯನ್ಸು ತುಂಬ ಚೆನ್ನಾಗಿ, ಆನಿಯನ್ಸು, ಕೊತ್ತಂಬರಿ ಸೊಪ್ಪು, ಜಿಂಜರು ಮತ್ತು ಕೊಬ್ಬರಿ ಮತ್ತು ಪೆಪ್ಪರು ಎಲ್ಲ ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳ್ಬಿಟ್ಟು. ಆಯಿಲಲ್ಲಿ ಏನೇ ಆಗಲಿ ಆಲ್ಮೋಸ್ಟ್ ಫ್ರೈ ಆಗಿರೋದು ತುಂಬ ಟೇಸ್ಟಿ ಅನಿಸುತ್ತಲ್ವ? ಆದರೆ ಅದು 11 ದಿನ ಹೌದು, ಆದರೆ ಏನು ಮಾಡೋದು, ಅದೇ ಟೇಸ್ಟಿ ಅನಿಸುತ್ತೆ. ಅದಕ್ಕೆ ನಾನು ತುಂಬ ತಿನ್ನೋಕ್ಕೆ ಹೋಗಿಲ್ಲ. ಇಲ್ಲಿ ಸ್ವಲ್ಪನೇ ಒಂದೇ ಒಂದು ತಿಂದು ಮತ್ತು ಮಕ್ಕಳಿಗೆ ಊಟಕ್ಕೆ ನಾನು ಹಾಕ್ಕೊಟ್ಟೆ. ಈವ್ನಿಂಗ್ ಟೈಮನ್ನು ಕಾಫಿ ಕುಡಿದು ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು. ಸೊ ದಟ್ ಅವಾಯ್ಡ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಇಲ್ಲಿ ಚಕ್ಕೆ ಮತ್ತು ಏಲಕ್ಕಿ ಹಾಕ್ಕೊಂಡು ಅದನ್ನು ಕುಡಿತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿ ಏನಾದರೂ ಕುಡಿಯೋಣ ಅಂತ. ಬ್ಯಾಂಗ್ಳೂರಲ್ಲಿ ಚಳಿನೇ ಒಂದೊಂದು ದಿನಕ್ಕೂ ಒಂದೊಂದು ಥರ ಇರುತ್ತೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಚಳಿ ಸ್ಟಾರ್ಟ್ ಆಗುತ್ತೆ, ಯಾವಾಗ ಬಿಸಿಲು ಆಗುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. My brother is camera shy. My brother is camera shy. ಇಲ್ಲಿ ಮತ್ತು ನಾನು ಮತ್ತು ಸುಶಾಂತು, ಗ್ರೀಷ್ಮ ಇಲ್ಲಿ ಬೇಸ್ಮೆಂಟಲ್ಲಿ ಸೈಕ್ಲಿಂಗ್ ಆಡ್ತಿದ್ಲು ಫ್ರೆಂಡ್ಸ್ ಜೊತೆ. ನಾನು ಸುಶಾಂತು ಮತ್ತು ನಮ್ಮ ಮನೆಯವ್ರು ಮೂವರೂ ಇದಕ್ಕೆ ಹೋದ್ವಿ. ಅವನ ಕಾಟಿಗೆ ಬೆಡ್ ಇದ್ದಿಲ್ಲ. ಸೊ ಅಂತ ನೋಡ್ಬೋದು. ಇಲ್ಲಿ ಬರೀ 6:45 ಏನಾಗಿದೆ ಅಷ್ಟೇ.
ಆಗ್ತಿದೆ ವೆದರ್ ಅಂತ ಬ್ಯಾಂಗ್ಳೂರಲ್ಲಿ. ಇದೊಂದು ಫ್ಯಾಕ್ಟ್ರಿ ಅಂತ ಹೇಳಿದ್ರು. ಅದು ಫ್ಯಾಕ್ಟ್ರಿ ಅಂದರೆ ಗೋಡೌನ್ ಟೈಪು. ಇಲ್ಲಿ ನಾವು ಆರ್ಡ್ರ್ ಕೊಟ್ಟರೆ ಮತ್ತು ನಾವು ಅವ್ರಿಗೆ ಬುಕ್ ಮಾಡಿಕೊಂಡು ನಮ್ಗೆ ಅಲ್ಲಿ ಮನೆಗೆ ಡೆಲಿವರಿ ಮಾಡ್ತಾರೆ. ಒಂದು ರೆಡಿ ಇದೆ ಅಂತ ಹೇಳಿದ್ರು. ಸೊ ದಟ್ ಅದಕ್ಕೆ ನಾವು ನೋಡೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ಲು ಬೆಡ್ಸ್ ಜೊತೆಗೆ ಫರ್ನಿಚರ್ಸು ಅದೆಲ್ಲನೂ ತುಂಬಾ ಇತ್ತು. ಎಷ್ಟು ನಮಗೆ ಕಡಿಮೆ ಬಜೆಟಲ್ಲಿ ಸಿಕ್ಕಿದ್ರೆ ಅಷ್ಟು ನಮಗೂ ಒಳ್ಳೇದಲ್ವ, ಮತ್ತು ಒಳ್ಳೆ ಕ್ವಾಲಿಟಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತೇಳಿ ನಾವು ಬಂದ್ವಿ. ಯಾರೇ ಆಗಲಿ ಬಜೆಟ್ ಫ್ರೆಂಡ್ಲಿನೇ ಹುಡುಕ್ತೀವಿ ನಾವು. ತುಂಬ ಖರ್ಚು ಮಾಡೋದಕ್ಕೆ ನಮಗೂ ಸ್ವಲ್ಪ ನಮ್ಮ ಬಜೆಟ್ ನೋಡಿಕೊಂಡೇ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಫುಲ್ಲು ಗೋಡೌನ್ ತುಂಬಿಸಿಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ಅಂದರೆ ಇದು ಅವರು ಸ್ಯಾಂಪಲ್ ಪೀಸಸ್ ಇಟ್ಟಿದ್ದಾರೆ, ಮತ್ತು ನಮ್ಗೆ ಅವರು ಚೆನ್ನಾಗಿರೋವಂಥದ್ದನ್ನು ಡೆಲಿವರಿ ಮಾಡ್ತಾರೆ ನಮ್ಮ ಮನೆಗೆ. ಇಲ್ಲಿ 3 ಲೇಯರ್ಸ್ ಇರೋವಂಥದ್ದು ನಾವು 6 ಇಂಚ್ ಬೆಡ್ ತೊಗೊಂಡ್ವಿ. ಫಿಟ್ ಬೆಡ್ನ ನಾವು ಬುಕ್ ಮಾಡ್ಕೊಂಡ್ವಿ. ಒಂದು ಕ್ವೀನ್ ಸೈಡ್ ಕಾಟ್ ಇದೆ. ಸೊ ದಟ್ ನಾವು ಅದನ್ನು ಬುಕ್ ಮಾಡ್ಕೊಂಡು ಹೋಗಿ ಇಲ್ಲೆಲ್ಲನೂ ಫುಲ್ ಕರ್ಟನ್ಸು ಮತ್ತು ಬೆಡ್ ಸ್ಪ್ರೆಡ್ಸು, ಪಿಲ್ಲೋ ಸ್ಪ್ರೆಡ್ಸು ಎಲ್ಲನೂ ಇದೆ. ಅವ್ರು ಬಂದು ಇಲ್ಲಿ ಡೆಲಿವರಿ ಮಾಡಿ ಹೋದ್ಮೇಲೆ ಅವ್ನ ಬೆಡ್ನ ನಾನೇ ಅರೇಂಜ್ ಮಾಡ್ಕೋತೀನಿ ಅಂತ ಅರೇಂಜ್ ಮಾಡ್ಕೊತಿದ್ದ. ಬೆಡ್ ಸ್ಪ್ರೆಡ್ ಕೆಳಗಡೆ ಇದೆ, ಅದ್ರ ಮೇಲೆ ಒಂದು ಕಂಬಳಿ ಹಾಕ್ಕೊಂಡಿದ್ದಾನೆ ನೋಡಿ. ಅಂತ ಆದಮೇಲೆ ನೆಕ್ಸ್ಟ್ ಅವ್ನ ಬೆಡ್ನ ಅರೇಂಜ್ ಮಾಡ್ಕೊಂಡಿದ್ದ. ಮತ್ತು ನಾನು ನೆಕ್ಸ್ಟ್ ಡೇ ಇಲ್ಲಿ ನನಗೊಂದು ಇವೆಂಟ್ ಇತ್ತು. ಸೊ ದಟ್ ನಾನು ಅದು ಇವೆಂಟ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಟಿಫನ್ಗೆ ನಾನು ಗೆಣಸು ಮಾತ್ರ ತಿಂತಾಯಿದ್ದೀನಿ. ಏನಪ್ಪ ಅಂತಂದರೆ ಮರಗೆಣಸು ಚೆನ್ನಾಗಿರುತ್ತೆ, ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಂಡು ಅದನ್ನು ನಾನು ತಿನ್ಕೊಳ್ತಾ ಇದ್ದೀನಿ. ನಾನು ಐಬ್ರೋಸು ಸಹ ಮಾಡ್ಕೊಂಡಿಲ್ಲ, ತುಂಬ ಹಾರಿಬಲ್ ಆಗಿದೆ ನನ್ನ ಐಬ್ರೋಸು. ಹಾಯ್ ಫ್ರೆಂಡ್ಸ್, ಇದು ಇನ್ನೊಂದು ದಿನ, ನೆಕ್ಸ್ಟ್ ಡೇ ಮಾರ್ನಿಂಗು. ಏನಂತಂದರೆ ನನಗೆ ಇವೆಂಟ್ ಇದೆ. ಸೊ ದಟ್ ನಾನಿಲ್ಲಿ ಇವೆಂಟಿಗೆ ರೆಡಿ ಆಗ್ತಾಯಿದ್ದೀನಿ. ತುಂಬ ಏನೂ ಇಲ್ಲ, ನಾನು ಸಿಂಪಲ್ಲಾಗೆ ರೆಡಿ ಆಗೋದು. ಜಸ್ಟ್ ಒಂದು ಲಿಪ್ ಲೈನರ್, ಲಿಪ್ಸ್ಟಿಕ್ ಹಾಕ್ಕೊಂಡು ಕಾಜಲ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ರ್ಯಾಪಿಡೋ ರೈಡು ಬುಕ್ ಮಾಡಿದ್ದೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಮತ್ತು ಅವ್ರು ಬಂದಾದಮೇಲೆ ನಾನು ಇನ್ನೊಂದು ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ದಟ್ ಅವರಿಂದ ನಾನು ರ್ಯಾಪಿಡೋ ಅವರು ಬಂದಿದ್ದಾರೆ. ಸೊ ನಾನು ಇಲ್ಲಿಂದ ಹಿಂಗೆ ಹೋಗ್ಬೋದು, ಹಿಂಗೆ ಹೋಗೋಣ, ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆಟೋಲ್ಲಿ ಹೋಗೋಣ ಅಂತಂದರೆ, ಬಸ್ಸಲ್ಲಿ ಹೋಗೋಣ ಅಂತಂದು ಬಸ್ ಹತ್ರ ಹೋಗೋದಕ್ಕೂ ನಾನು 70 ರೂಪೀಸ್ ಸ್ಪೆಂಡ್ ಮಾಡಬೇಕು. ಮತ್ತು ನಾನು ಅಲ್ಲಿಂದ ಇನ್ನೊಂದು ಕಡೆ ಹೋಗೋದಕ್ಕೂ ಇನ್ನೊಂದು 70 ರೂಪೀಸ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ದಟ್ ಬೆಟರ್ ನಾನು ಟೂ ವೀಲರ್ ಕೆಲವೊಂದು ಸರಿ ನಮ್ಮದು ಹೇರ್ ಕಿಟ್ ಇರೋದಿಲ್ಲ, ಆ ಥರ ಮೇಕಪ್ ಕಿಟ್ ಇರೋದಿಲ್ಲ. ನಾನು ಹೋಗೋಷ್ಟೊತ್ತಿಗೆ ನನ್ನ ಫ್ರೆಂಡ್ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನೀವು ನೋಡ್ಬೋದು ಮೇಕಪ್ ಕಿಟ್ಟು ಅದು. ಅಲ್ಲೊಂದು ಎಕ್ಸಿಬಿಷನ್ ಹಾಕಿದ್ರು. ಸೊ ದಟ್ ನಾನು ಅದನ್ನೇ ನಿಂತ್ಕೊಂಡು ನೋಡ್ತಾ ಅಷ್ಟೊತ್ತಿಗೆ ಅವ್ರಿಗೆ ಮೂವಿ ಶೇರ್ ಆಗುತ್ತೆ ಅನಿಸುತ್ತೆ. ಸುಮ್ಮನಾಗೋದ್ವಿ. ನಾವು ನೋಡಿದ್ರೆ ಬ್ಯಾಕ್ ಸೈಡ್ ಬಂದಿದ್ವಿ. ಸೊ ದಟ್ ಅದಕ್ಕೆ ನನ್ನ ಚೌಲ್ಟ್ರಿ ಹತ್ರ ಬ್ಯಾಕ್ ಬಿಡ್ತಾರೆ, ಹೋಗಿ ಬಿಡಲ್ವಾ? ಆಟೋದೇನು ಒಳಗಡೆ ಬರಲ್ಲ. ಅದಕ್ಕೆ ಅಲ್ಲೇ ಇಳ್ಕೊಂಡು ವಿಜಯಕುಮಾರಿ ಕನ್ವೆನ್ಷನ್ ಹಾಲ್ಸ್ ಅಂತ ಇತ್ತು. ಇದು ಮೇಕಪ್ ಕಿಟ್ಟು. ನೀವು ನೋಡ್ಬೋದು, ಒಂದು ಮೇಕಪ್ ಆರ್ಟಿಸ್ಟ್ ಲೈಫ್ ಅಂದರೆ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಫ್ರೀಲಾನ್ಸಿಂಗ್ ಮಾಡ್ತಾ ಇರೋದು ನಾನು. ಮನೆಯಲ್ಲೂ ಎಲ್ಲ ನೋಡ್ಕೋಬೇಕಾಗುತ್ತೆ, ಮಕ್ಕಳನ್ನೂ ಎಲ್ಲರನ್ನೂ, ಮತ್ತು ಇವೆಂಟ್ಸ್ಗೂ ಹೋಗಬೇಕಾಗುತ್ತೆ. ಇಷ್ಟು ಸ್ಟೆಪ್ಸ್ ಇರುತ್ತೆ. ಆ ಕಿಟ್ಟು ಒಂದು 20 to 30 ಕಿಲೋಸ್ ಅಬೋನೇ ಇರುತ್ತೆ ಆಲ್ಮೋಸ್ಟ್. ಇನ್ನು ರಿಂಗ್ ಲೈಟು ಅದು ಇದು ಎಲ್ಲ ಎತ್ಕೊಂಡು ನಾವು ಹೋಗೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಆ ಬಿಟ್ವೀನ್ ಜರ್ನಿ ತುಂಬ ಹಾರಿಬಲ್ ಆಗಿರುತ್ತೆ. ಆ ಎಕ್ಸ್ಪೀರಿಯನ್ಸಸ್ ಅಂತೂ ಒಂದೊಂದು ಸರಿ ಮಾರ್ನಿಂಗ್ ಟೈಮ್ ಇಷ್ಟ ಆಗುತ್ತೆ. ಯಾಕಂದರೆ ಸ್ವಲ್ಪ ಟ್ರಾಫಿಕ್ ಇರೋದಿಲ್ಲ, ಸ್ವಲ್ಪ ಬೇಗನೂ ಎದ್ದು ನಾವು ಹೋಗ್ಬಿಟ್ಟು ಬಂದು ಮತ್ತು ಮನೆಯಲ್ಲಿ ರೆಸ್ಟ್ ಮಾಡ್ಬೋದು ಅಂತ. ಇಲ್ಲಿ ನಾವು ಚೌಲ್ಟ್ರಿಗೆ ಎಂಟ್ರಾಗಿದ್ದೆ, ಚೆನ್ನಾಗಿತ್ತು ಚೌಲ್ಟ್ರಿ, ಚೆನ್ನಾಗಿ ಇದು ಮಾಡಿದ್ರು. ಮತ್ತು ರೂಮ್ ನಾವು ಸಪ್ರೇಟ್ ಪ್ರಿಫರ್ ಮಾಡ್ತೀವಿ, ರೂಮ್ ಕೊಟ್ಬಿಡಿ ಅಂತ, ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ಅದಕ್ಕೆ ಅವ್ರು ರೂಮ್ ಕೀ ಓಪನ್ ಮಾಡಿ ಕೊಡ್ತಾಯಿದ್ದಾರೆ. ನಾನು ನಿಮಗೊಂದು ಕ್ವಿಕ್ ರೂಮ್
ಟೂರ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಒಂದೊಂದು ಥರ ಇರುತ್ತೆ. ಇದು ಪರವಾಗಿಲ್ಲ, ಚೆನ್ನಾಗಿತ್ತು. ಒಂದು ಕಬೋರ್ಡು, ಒಂದು ಮಿರರ್ ಇತ್ತು, ಒಂದು ಕಾಟ್ ಇತ್ತು, ಒಂದು 3 ಜನ 4 ಜನ ಮಲಗುವಂಥ ದೊಡ್ಡದಾಗೆ ಒಂದು ಕಾಟ್ ಇತ್ತು. ಹಾಯ್, ಎಲ್ಲರೂ ಹೆಂಗಿದ್ದೀರಾ? ನಾನು ಇಲ್ಲಿ ವಿಡಿಯೋದಲ್ಲಿ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಾತ್ರೂಮ್ ಮತ್ತು ಟಾಯ್ಲೆಟ್ ಅಂದರೆ ಅಟ್ಯಾಚ್ ವಾಶ್ರೂಮ್ ಬಾತ್ರೂಮ್ ಇತ್ತು. ಅದೂ ಚೆನ್ನಾಗಿತ್ತು, ತುಂಬಾ ಕ್ಲೀನಾಗಿತ್ತು ಕಂಪೇರ್ಡ್ ಟು, ಅಂದರೆ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಸಮ್ಟೈಮ್ಸ್. ಇಲ್ಲೊಂದು ಫ್ಯಾನು. ಮತ್ತು ನಾವಿಲ್ಲಿ ಎಲ್ಲನೂ ಲಗೇಜ್ನ ಡಂಪ್ ಮಾಡಿ ನಾವಿಲ್ಲಿ ಅವರು ಎಷ್ಟೇ ನಾವು ತಿಂಡಿ ತಿಂದು ಬಂದಿದ್ರೂ ಅಲ್ಲಿ ಜರ್ನಿ ಹೋಗೋಷ್ಟೊತ್ತಿಗೆ ಮತ್ತೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಡೆಕೋರೇಷನ್ ಅವರು ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆ ಸಿಂಪಲ್ ಅನ್ನ ಸಾಂಬಾರು, ಒಂದು ಹಪ್ಪಳ, ಉಪ್ಪಿನಕಾಯಿ ಇತ್ತು. ಸೊ ದಟ್ ಅದನ್ನು ತಿಂದ್ಕೊಂಡು ರಿಯಲ್ ಕ್ಲೈಂಟ್ಸ್ ಹೆಂಗಿರ್ತಾರೆ ಮತ್ತು ಕಂಡೀಷನ್ ಹೆಂಗಿರುತ್ತೆ, ನಮ್ಮ ಸ್ಟ್ರಗಲ್ಸ್ ಏನಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಜಸ್ಟ್ ತೋರಿಸಿದ್ದೀನಿ ಅಷ್ಟೇ. ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ನಮ್ಮ ಎಕ್ಸ್ಪೀರಿಯನ್ಸಸ್ಸು, ಡಿಫ್ರೆಂಟಾಗಿ. ಎಲ್ಲರೂ ಒಂದೇ ಥರನೇ ಇರಲ್ವಲ್ಲ. ನಾವಿಲ್ಲ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಇವರೇ ಬ್ರೈಡಿಗೆ ಬೇರೆಯವ್ರು ಮಾಡೋಕ್ಕೆ ಬಂದಿದ್ದರು. ಮತ್ತು ಇದು ನಾವು ಸೈಡರ್ಸ್ಗೆ ಮಾಡೋದಕ್ಕೆ ಹೋಗಿದ್ದಿತ್ತು. ನಾವು ಮಾಡಿರೋ ಅಂಥ ಹೇರ್ ಸ್ಟೈಲ್ಸು ಮತ್ತು ಸ್ಯಾರಿ ಡ್ರೆಪ್ಪಿಂಗು, ಮೇಕಪ್ ಅವ್ರು ಮಾಡಿದರು. ಸೊ ದಟ್ ಅದು ಮೇಕಪ್ ಶಾರ್ಟ್ಸ್ನ ನಾನು ತೊಗೊಳಕ್ಕೆ ಹೋಗಿಲ್ಲ. ನಾನೇನು ವರ್ಕ್ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಎಫರ್ಟ್ ಆಗ್ತಾ ಇರೋದು ನಿಮಗೆಲ್ಲ ಇಷ್ಟ ಆಗಬೇಕು ಅಂತಲೇ, ನನಗೆ ಗೊತ್ತಿಲ್ಲ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ. ನಾನು ಈ ವಿಡಿಯೋಸ್ನಲ್ಲಿ ನಾನು ತುಂಬಾ ಎಫರ್ಟ್ ಹಾಕ್ತಾಯಿದ್ದೀನಿ, ಎಡಿಟಿಂಗಲ್ಲಿ, ವಿಡಿಯೋ ಶೂಟ್ ಮಾಡೋದ್ರಲ್ಲಾಗಲಿ. ಯಾಕಂತಂದರೆ ನಾನು ತುಂಬ ಇಂಟ್ರೋವರ್ಟು. ನನಗೆ ಪಬ್ಲಿಕ್ ಪ್ಲೇಸಲ್ಲಿ ಸ್ವಲ್ಪ ನನಗೆ ಶೂಟ್ ಮಾಡೋದು, ಅವರೆಲ್ಲ ಏನಾದರೂ ನನ್ನ ಕಡೆಗೆ ನೋಡ್ತಾ ಇದ್ದರೆ ತುಂಬಾ ಅಂದರೆ ಶೈ ಫೀಲ್ ಆಗುತ್ತೆ. ನಾನು ಅಷ್ಟೊಂದು ಓಪನ್ ಅಪ್ ಇಲ್ಲ. ನನಗೆ ಈ ಫೀಲ್ಡಲ್ಲಿ ಗ್ರೋ ಆಗೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇರೋದು ಇದರಿಂದನೇ. ಸೊ ದಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಬೆಸ್ಟ್ನ ನಾನು ಕೊಡಬೇಕು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮತ್ತೆ ರೀಪ್ಯಾಕ್ ಮಾಡ್ತಾಯಿದ್ದೀವಿ. ಅವರೆಲ್ಲ ಹೋದ್ಮೇಲೆ ನೋಡ್ಬೋದು ನಾನು ಹೆಂಗಿದ್ದೀವಿ ಅಂತ. ಸುಮ್ಮನೆ ಹೆಂಗಿದೆ ಅಂತ ಹೇಳಿ ಅಷ್ಟೇ. ಕ್ಲೈಂಟ್ ರಿವ್ಯೂ ಇಷ್ಟ ಆಯಿತಾ? ಹೇರ್ ಸ್ಟೈಲು, ಸ್ಯಾರಿ ಎಲ್ಲ ಇಷ್ಟ ಆಯಿತಾ? ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಖಂಡಿತ ಮಾಡೇ ಥ್ಯಾಂಕ್ ಯು. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲಿ ಅವ್ರದ್ದು ರಿಸೆಪ್ಷನ್ ನಡೀತಾ ಇತ್ತು. ನಾವು ಮತ್ತೆ ಲಂಚ್ ಮಾಡೋಕ್ಕೇನು ಹೋಗಲಿಲ್ಲ, ಯಾಕಂದರೆ ಈವ್ನಿಂಗ್ ತಿಂದಿದ್ವಿ. ಪದೇ ಮದುವೆ ಮನೆಗಳಲ್ಲಿ ತಿನ್ನೋದು ಅಷ್ಟೊಂದು ಹೆಲ್ದಿ ಅಲ್ಲ, ಮತ್ತು ನಮ್ಗೆ ಅಷ್ಟೊಂದು ಇರೋದಿಲ್ಲ. ಬಾಯ್. ಫಸ್ಟ್ ಈವೆಂಟು ಈ 2025 ಮತ್ತು ನಮ್ಮ ಲಗೇಜ್ ನೋಡ್ಬೋದು, ಹೊತ್ಕೊಂಡು ನಮ್ಮ ವ್ಯವಸ್ಥೆ ನೋಡ್ಬೋದು ಹೆಂಗಿರುತ್ತೆ ಅಂತ. ಮತ್ತು ನಾವು ಒಂದು ರೈಡ್ ಬುಕ್ ಮಾಡಿಕೊಂಡು ನಾವು ಆಟೋದಲ್ಲಿ ಆಲ್ಮೋಸ್ಟ್ 10 o'clock ಆಗೋಗಿತ್ತು, 10-10:30 ಆಗೋಗಿತ್ತು. ಹಿಂಗೇ ಇರುತ್ತೆ ಜರ್ನಿ. ಟಯರ್ಡ್ ಆಗೋಗಿತ್ತು. ಸೊ ದಟ್ ನಾವು ಮತ್ತೆ ಆಟೋದಲ್ಲಿ ಬುಕ್ ಮಾಡಿಕೊಂಡು ಬಸ್ಸಲ್ಲಿ ಹೋಗೋಕ್ಕಾಗೋದಿಲ್ಲ. ಏಷ್ಯನ್ ಮಾಲ್ಗೆ ತುಂಬಾ ಹತ್ರ, ವಾಕಬಲ್ ಡಿಸ್ಟೆನ್ಸಲ್ಲಿ. ಮನೆಗೆ ಬಂದು ನಾನು ಮತ್ತೆ ಏನು ಊಟ ಮಾಡೋದಕ್ಕೆ ಏನೂ ಇಲ್ಲ ಅಂತೇಳ್ಬಿಟ್ಟು ಜೀರಾ ಮತ್ತು ಸೋಂಪು, ಚಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿಯಾಗಿ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಐ ಹೋಪ್ ನಿಮಗೆ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಬೇಡಿ. ನಾನೊಂದು ಚಿಕ್ಕ ಯೂಟ್ಯೂಬರು, ಪ್ಲೀಸ್ ಎನ್ಕರೇಜ್ ಮಾಡಿ. ನಿಮ್ಮ ಒಂದು ಲೈಕು, ಶೇರು ಮತ್ತು ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಹೋಪ್ ಕೊಡುತ್ತೆ. ಮತ್ತು ನನಗೆ ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ ಮಾಡೋದಕ್ಕೆ ನನಗೆ ಅದೊಂದು ಬೂಸ್ಟ್ ಮಾಡೋ ಥರ ಆಗುತ್ತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್.